ನಮಸ್ತೆ ಏರಿಸ್ ಮೇಷರಾಶಿಯವರ ಮೇ ತಿಂಗಳು ಹೇಗಿದೆ ನೋಡೋಣ. ಓಕೆ, ಕಲ್ಕಿ ಇದ್ದಾರೆ. ಸಾಕಷ್ಟು ಮೆಂಟಲ್ ಟೆನ್ಷನ್ ಇರಬಹುದು, ಅಥವಾ ಸಾಕಷ್ಟು ವಿಚಾರಗಳಲ್ಲಿ ಒಂದಷ್ಟು ಅಗ್ನಿ ಪರೀಕ್ಷೆಯ ಸಮಯ ಅಂತ ಇರ್ಬೋದು. ಬಟ್ ಖಂಡಿತ ನೀವೇ ವಿನ್ ಆಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಅನ್ನಿಸುವಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ಆಕ್ಚುಲಿ ನನಗೆ ಕಲ್ಕಿ ಕಾರ್ಡು ಏರಿಸ್ ಕಾರ್ಡ್ ಎರಡು ಒಂದೇ ತರ ಎನರ್ಜಿ ಕೊಡ್ತಾ ಇದೆ. ಈ ಎರಡು ಒಂದೇ ವೇಟಿಂಗ್ ಫಾರ್ ಯು ಕಲ್ಕಿ ಅನ್ನುವಂಥ ರೀತಿಲಿ ಇದೆ. ಸಾಕಷ್ಟು ಸ್ಟ್ರೆಂತ್ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ನೀವೇನಾದರೂ ಓಡ್ತಾ ಇದ್ರೆ ಧೈರ್ಯವಾಗಿ ನಿಂತ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುವಂಥ ಸಾಧ್ಯತೆ ಇದೆ. ನಿಮಗೆ ನಿಮ್ಮ ಗುರುಗಳ ಮಗಳ ಜೊತೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಗುರುಗಳು ಯಾರು, ಅವರ ಮಗಳು ಯಾರು ನನಗೆ ಗೊತ್ತಿಲ್ಲ. ಬಟ್ ಅಥವಾ ನಿಮ್ಮ ಗುರುಗಳ ಶಿಷ್ಯರ ಜೊತೆ ಅಥವಾ ನಿಮ್ಮ ಗುರುಗಳ ಮಗಳ ಜೊತೆ ನಿಮಗೆ ವಿವಾಹ ಆಗುತ್ತೆ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ತುಳಸಿ ದೇವಿ ಆರಾಧನೆ ಮಾಡ್ತಾ ತುಳಸಿ ಹಾರನ ಭಗವಂತನಿಗೆ ಸಮರ್ಪಣೆ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಸಮಸ್ಯೆ ಮಾಡ್ತಿದ್ದವರೆಲ್ಲರೂ ಕೂಡ ಸಮಸ್ಯೆಯಿಂದ ಬಳಲ್ತಾರೆ ಅನ್ನುವಂಥದ್ದು ಕೂಡ ಇದೆ. ರಾಜಕೀಯವಾಗಿ ಒಂದು ಉನ್ನತವಾದಂಥ ಅಧಿಕಾರ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮಗೆ ಯಾವ ಕರೆ ಬರ್ತಾ ಇದೆ ಅಥವಾ ಯಾವ ರೀತಿಯ ಸಮಸ್ಯೆಯಿಂದ ಪರಿಹಾರಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಆ ಪರಿಹಾರ ನಿಮಗೋಸ್ಕರ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಅಂಗಾಳ ಪರಮೇಶ್ವರಿ ದೇವಿಯ ಕಾರ್ಡ್ ಇದೆ ಇಲ್ಲಿ. ಸೊ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಆದಿ ಪರಮೇಶ್ವರಿಯ ಕಾರ್ಡ್ ಕೂಡ ಇದೆ. ಸೊ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿ, ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಹಂತದಲ್ಲಿದ್ರೂ ಕೂಡ ನಿಮಗೆ ಪ್ರೊಟೆಕ್ಷನ್ ಅನ್ನೋದನ್ನ ಕೊಡೋದಕ್ಕೆ ನಿಮ್ಮ ಡಿವೈನ್ ಟೀಮನ್ನು ಅವರು ಯಾವಾಗಲೂ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ಏನೋ ನಡೆಯುತ್ತೆ ಅನ್ನುವಂಥದ್ದು ಇದೆ. ಎಲ್ಲವನ್ನು ಕೂಡ ನೆನ್ಪಿಟ್ಕೊಳ್ಳಿ, ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಕೆಲವು ಕೆಲಸಗಳಿಗೆ ಈ ವಾರ ಅಷ್ಟು ಸಮಂಜಸವಾಗಿ ಇಲ್ಲ ಅನ್ನುವಂಥದ್ದು ಇದೆ. ಮೇ ಮಂತಲ್ಲಿ ಬರುವಂಥ ಮೊದಲನೇ ವಾರ ಅಷ್ಟೊಂದು ಯೂಸ್ಫುಲ್ ಇಲ್ಲ ಅನ್ನುವಂಥದ್ದು ನಿಮ್ಮ ಕೆಲವು ವಿಚಾರಧಾರೆಗೆ ಅಥವಾ ನಿಮ್ಮ ಪರವಾಗಿ ಇಲ್ಲ ಅನ್ನುವಂಥದ್ದು. ಸೊ ಒಂಚೂರು ಮನಸ್ಥಿತಿನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಪ್ರಾಕ್ಟಿಕಲ್ ಮನಸ್ಥಿತಿನ ಇಟ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಪ್ರೊಡಕ್ಟಿವಿಟಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲವಿರುತ್ತೆ, ತುಂಬ ಯೂಸ್ಲೆಸ್ ಕೆಲವಿರುತ್ತೆ. ಸೊ ಅದ್ರ ಕಡೆ ಗಮನನ ಕೊಡಿ. ವೃಷಭ ರಾಶಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಮೇಂಟೈನ್ ಮಾಡಿ ನಿಮ್ಮ ಎನರ್ಜಿನ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಅನ್ಯೂಶುವಲ್ ಎಕ್ಸಾಂಪಲ್ ಒಂದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ನೋ ನೀಡ್ ಟು ವರಿ, ಜಾಸ್ತಿ ಚಿಂತೆ ಮಾಡಬೇಡಿ. ನಿಮ್ಮ ಶಕ್ತಿನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಇಲ್ಲಿ ಎಸ್ ನೋ ಎರಡರ ಎನರ್ಜಿ ಇದೆ. ಬಟ್ ಇಲ್ಲಿ ಕಾರ್ಡಲ್ಲಿ ಎಸ್ ಅಂತ ಬಂದಿದೆ. ಸೊ ಸದ್ಯಕ್ಕೆ ಎಲ್ಲೋ ರಿವರ್ಸ್ ಅಲ್ಲಿ ಯೋಚನೆ ಮಾಡ್ತೀರಾ, ಅದನ್ನ ಬಿಟ್ಬಿಡಿ. ರಿವರ್ಸ್ ಆಗಿ ಯೋಚನೆ ಮಾಡೋದು ಅನ್ನುವಂಥದ್ದು ಇದೆ. ಪ್ರೇಮ ಜೀವನದಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಬರೋದ್ರಲ್ಲಿ ಇದೆ. ಪ್ರೇಮ ಜೀವನದಲ್ಲಿ ನೀವು ಅನ್ಕೊಂಡಂಗೆನೆ ಎಲ್ಲವೂ ಕೂಡ ಆಗತ್ತೆ. ಲವ್ ರಿಲೇಶನ್ಶಿಪ್ ಚೆನ್ನಾಗಾಗತ್ತೆ, ಫ್ಯಾಮಿಲಿ ರಿಲೇಶನ್ಶಿಪ್ ಚೆನ್ನಾಗಾಗತ್ತೆ, ಹ್ಯಾಪಿಯಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನೀವೇನು ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಈಡೇರುತ್ತೆ. ನೀವು ಒಂದು ಸೆಲೆಬ್ರಿಟಿ ರೇಂಜಿಗೆ ಬೆಳಿತೀರಾ. ಬಟ್ ಇನ್ನೊಂದು ಸ್ವಲ್ಪ ದಿನ ಕಾಯಿರಿ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಕೆಲಸ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಏನು ಪಾರಿತೋಷಕ ಸಿಗಬೇಕು ಅದು ಸಿಗುತ್ತೆ ಅನ್ನುವಂಥದ್ದು ಇದೆ. ಅದು ಪಾರಿತೋಷಕ ಇರ್ಬೋದು, ಗಿಫ್ಟ್ ಇರ್ಬೋದು, ಅವಾರ್ಡ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ದುಡ್ಡು ಇರ್ಬೋದು, ಏನೋ ಒಂದು ಸಿಗುತ್ತೆ ನಿಮಗೆ ಇಷ್ಟ ಆಗುವಂಥದ್ದು ಅನ್ನುವಂಥದ್ದು ಇದೆ.
ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆದಂಥದ್ದು ಈ ಸಮಯದಲ್ಲಿ ನೀವು ಮುಂದುವರಿಯೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬ ತಮಾಷೆಯಾಗಿ ಖುಷಿಯಾಗಿ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಇನ್ನೊಂದು ಇಯರ್ ಬೇಕಾಗಬಹುದು, ಸರಿಯಾದ ರೀತಿಯಲ್ಲಿ ಡೀಟೇಲ್ ಆಗಿ ಪ್ಲಾನ್ ಮಾಡಿ ಮುಂದುವರಿಯಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಬೇರೆಯವ್ರನ್ನ ನೀವು ಕಾಯ್ತಾ ಕೂರೋದ್ಕಿಂತ ನಿಮ್ಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡ್ತಾ ಮುಂದುವರಿಯಿರಿ ಅನ್ನುವಂಥದ್ದು ಇದೆ. ಸೊ ಬಿಸ್ನೆಸ್ ಆಫರ್ ಬರುವಂತ ಸಾಧ್ಯತೆ ಇದೆ. ಲವ್ ಲೈಫ್ ಜೊತೆ ಕೆರಿಯರ್ ಲೈಫ್ ಕೂಡ ಸಕ್ಸಸ್ಫುಲ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಪ್ಲಾನ್ ಎಲ್ಲ ತುಂಬಾ ಚೆನ್ನಾಗಿ ಸಕ್ಸಸ್ ಅನ್ನ ತಂದ್ಕೊಡುತ್ತೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ. ತುಂಬಾ ವೆಲ್ತಿ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರು ತುಂಬಾ ನೆನ್ಸ್ಕೊಳ್ತಾ ಇದ್ದೀರಾ. ಸೊ ಐ ಆಮ್ ಸ್ಟಿಲ್ ನಾಟ್ ಓಕೆ ಬಟ್ ಐ ಆಮ್ ಓಕೆ ಅನ್ನುವಂಥ ರೀತಿಯಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಒಂದು ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಲವ್ ಲೈಫ್ ತುಂಬ ಚೆನ್ನಾಗಿ ಕನಸಿನ ರೀತಿ ಕಳೆದು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ, ಒಳ್ಳೆ ರೀತಿಯಲ್ಲಿ. ಸೊ ಒಂದು ಫೋನ್ ಬರುವಂಥದ್ದು ಬ್ಲಾಕ್ ಮಾಡಿದರೆ ಬ್ಲಾಕಿಂದ ನಿಮ್ಮನಿಗೆ ಓಪನ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ನ್ಯಾಯ ಸಿಗೋದಕ್ಕೋಸ್ಕರ ಹೋರಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ನಿಮ್ಗೇನು ಬೇಕು, ಯಾವ್ದು ನಿಮಗೆ ಇಂಪಾರ್ಟೆಂಟು ಅದ್ರ ಕಡೆ ಗಮನನ ಹರಿಸಿ ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿ ನ್ಯೂ ಬಿಗಿನಿಂಗ್ ಬರುವಂಥ ಸಾಧ್ಯತೆಗಳು ಇದೆ. ಸದ್ಯಕ್ಕೆ ಕೆಲವರು ಸಪ್ರೆಷನ್ ಅಲ್ಲಿ ಇರುವಂತ ಸಾಧ್ಯತೆ ಇದೆ. ಯಶಸ್ಸು ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ, ಹಣಕಾಸಿನ ಅಭಿವೃದ್ಧಿ ಬರ್ತಾ ಇದೆ, ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆ, ಮೆಸೇಜಸ್ ಬರ್ತಾ ಇದೆ, ಎಲ್ಲವೂ ಮ್ಯಾಜಿಕಲ್ ರೀತಿ ಬರ್ತಾ ಇದೆ. ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ. ಅರ್ಥ ಆಯ್ತಾ? ಸೊ ದೂರ ಇದ್ರು ಕೂಡ ನಿಮ್ಮ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ. ನೀವೇ ಅವರಿಗೆ ಸರಿಯಾದ ಪಾರ್ಟ್ನರ್ ಅಂತ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಿದ್ದಾರೆ. ಒಂದಷ್ಟು ಫ್ಯಾಮಿಲಿ ಇಶ್ಯೂಸ್ ಇದೆ. ಫ್ಯಾಮಿಲಿ ಇಶ್ಯೂಸ್ನ ಬಗೆಹರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಅವರು ನಿಮ್ಮನ್ನ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಇದೆ. ಯಾರು ಭೇಟಿ ಮಾಡ್ತಾರೆ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಭೇಟಿ ಮಾಡ್ತಾರೆ. ನಿಮ್ಮ ಎಕ್ಸ್ ಇರ್ಬೋದು, ನ್ಯೂ ಪರ್ಸನ್ ಇರ್ಬೋದು. ಜೂನಿಂದ ನಿಮಗೆ ನ್ಯೂ ಬಿಗಿನಿಂಗ್ ಬರುತ್ತೆ. ಹಾಗಾಗಿ ಮೇ ತಿಂಗಳಲ್ಲಿ ತುಂಬ ಖುಷಿಯಾಗಿ ಇರಿ. ಸೊ ಇಲ್ಲಿ 5, 6, 29 ಇದೆ. ಎಲ್ಲರನ್ನೂ ಕ್ಷಮಿಸ್ಬಿಡಿ. ನಿಮ್ಮ ಲೈಫ್ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೋಗಿ ಎಕ್ಸ್ಪೆಕ್ಟ್ ಎ ಮಿರಾಕಲ್ ಅಂತ ಇದೆ. ಏನೋ ಒಂದು ಚಮತ್ಕಾರ ಜಾದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಯಾಕೆಂದರೆ ಮೆಜಿಷಿಯನ್ ಬಂದಿರೋದ್ರಿಂದ ಸೊ ಈ ಚಮತ್ಕಾರ ಜಾದು ಏನು ಅನ್ನೋದು ಗೊತ್ತಿಲ್ಲ. ಸೊ ಮೇ ಮಂತು ಹೋಗ್ತಾ ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. SEIRABEGNISW ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. JOYUS ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಏನೇ ಆದರೂ ನಗೋದನ್ನ ಮರಿಬೇಡಿ. ನಗ್ನಗ್ತಾ ಇರಿ. ನ್ಯೂ ಬಿಗಿನಿಂಗ್, ನ್ಯೂ ಲೈಫಿಗೆ ನಿಮಗೆ ಇನ್ನೊಮ್ಮೆ ಸ್ವಾಗತನ ಕೋರ್ತಾ, ಆಗಲೇ ನಾವು 4 ತಿಂಗಳು ಮುಗಿಸಿ 5ನೇ ತಿಂಗಳಲ್ಲಿ ಇದ್ದೀವಿ. ಸಂಕ್ರಾಂತಿ ರೀಡಿಂಗ್ ಅಂತ ನಂಗೆ ಅನಿಸುತ್ತೆ ಮಾಡಿದ್ದು, ನೆನಪಿಗೆ ಇನ್ನೂ ಇದೆ. ಈಗಾಗಲೇ ನಾವು ನೆಕ್ಸ್ಟ್ ಮಂತು ನಾವೇನು ಮಾಡಬೇಕು ಅಂದರೆ, ಸೊ ಉತ್ತರಾಯಣ ಆಯಿತು, ದಕ್ಷಿಣಾಯಣ ಆಲ್ರೆಡಿ ಸೂರ್ಯ ತನ್ನ ಮನೆ ಬದಲಾಯಿಸ್ಲಿಕ್ಕೆ ರೆಡಿ ಆಗ್ತಾ ಇದ್ದಾನೆ. ಏನೋ ನನಗೆ ಈ 24 ಇಷ್ಟನೇ ಆಗ್ತಾ ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್.